ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ, ಈ ಕ್ಷೇತ್ರದಲ್ಲಿ, ಕ್ಷೇತ್ರ ಅಂದರೆ ಶರೀರ ಅಂತ ಈಗಾಗಲೇ ಹಿಂದಿನ ಶ್ಲೋಕಗಳಲ್ಲಿ ಗೊತ್ತಾಯಿತು. ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಪಂಚಮಹಾಭೂತಗಳು ಮತ್ತು ಅಹಂಕಾರ, ಬುದ್ಧಿ, 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ ಮತ್ತು ಚೈತನ್ಯ, ಧೈರ್ಯ ಮತ್ತು ನಮಗೆ ಇರ್ತಕ್ಕಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಕೂಡ ಕ್ಷೇತ್ರದಲ್ಲಿರ್ತಕ್ಕಂಥ ಆಕಾರ ವಿಕಾರಗಳು ಅಂತ ತಿಳಿಸಿದ. ಆಕಾರಗಳು ಇವೆ, ವಿಕಾರಗಳು ಇವೆ. ಮತ್ತೆ ಮುಂದುವರೆದು 7 ಮತ್ತು 8ನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಅಂತ ಹೇಳಿದ. ಅಂದರೆ ತನ್ನ ಮಾನಾಪಮಾನದ ಬಗ್ಗೆ ಏನನ್ನೂ ಭಾವಿಸದೆ ಇರ್ತಕ್ಕಂಥವನು, ತನಗೆ ಮಾನ ಮರ್ಯಾದೆ ಅಪಮಾನ ಆಯಿತು, ಮಹಾಗೌರವ ಸಿಕ್ತು, ಇವುಗಳ ಬಗ್ಗೆ ಏನೂ ಭಾವಿಸದೇ ಇರುವಂಥವನು, ಹಿಂಸೆ ಮಾಡದೇ ಇರ್ತಕ್ಕಂಥವನು, ಕ್ಷಮೆಯನ್ನು ಉಳ್ಳಂಥವನು, ಕ್ಷಮಾಗುಣ ಮತ್ತು ಕೃತ್ರಿಮವಿಲ್ಲದೆ ಇರತಕ್ಕಂಥವನು, ಯಾವುದೇ ತೋರುಗಾಣಿಕೆ ಇಲ್ಲ, ಕೃತ್ರಿಮ ಅಂದರೆ, ಮತ್ತು ಗುರುಸೇವೆಯಲ್ಲಿ ತಲ್ಲೀನನಾಗುವಂಥವನು, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ ಇವುಗಳನ್ನು ಉಳ್ಳಂಥವನು. ಜ್ಞಾನಿಯಾದವನು ತನ್ನ ಮಾನಾಪಮಾನಗಳ ಬಗ್ಗೆ ಏನೂ ಚಿಂತೆ ಮಾಡಲ್ಲ, ಮಾನಾಪಮಾನಗಳ ಬಗ್ಗೆ ಚಿಂತಿಸೋದೇ ಇಲ್ಲ. ಒಬ್ಬರು ಅತಿಯಾದ ಗೌರವ ಕೊಡಬಹುದು, ಇನ್ನೊಬ್ಬ ಅತಿಯಾಗಿ ಅವಮರ್ಯಾದೆ ಮಾಡಬಹುದು, ಎರಡನ್ನೂ ಸಮಾನವಾಗಿ ತಗೊಳ್ತಾನೆ, ಏನು ಚಿಂತೆ ಮಾಡಲ್ಲ. ಮತ್ತು ಪರಮಾತ್ಮನನ್ನು ಅನುಭವಿಸುವಂಥ ಯತ್ನವನ್ನು ಮಾಡ್ತಾ ಇರ್ತಾನೆ ನಿರಂತರವಾಗಿ. ಯಾರಿಗೂ ಹಿಂಸೆ ಕೊಡಲ್ಲ, ತನಗೆ ಹಿಂಸೆ ಕೊಟ್ಟವನನ್ನು ಕ್ಷಮಿಸಿ ಬಿಟ್ಟಾಕ್ಬಿಡ್ತಾನೆ. ಮತ್ತು ತೋರುಗಾಣಿಕೆಯ ಜೀವನ ಅನ್ನೋಂಥದ್ದು ಅವನ ಜೀವನದಲ್ಲಿ ಇರೋದೇ ಇಲ್ಲ, ತೋರುಗಾಣಿಕೆಯ ಜೀವನ ಇಲ್ಲ. ಗುರುಗಳನ್ನು ಅತ್ಯಂತ ಗೌರವದಿಂದ ಕಾಣ್ತಾನೆ, ಶುಚಿತ್ವ ಮತ್ತು ಆತ್ಮನಿಗ್ರಹವನ್ನು ಉಳ್ಳವನಾಗಿರ್ತಾನೆ ಅಂತ ಹೇಳಿದ. ಮತ್ತೆ ಮುಂದುವರೆದು ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಹೇಳ್ತಾ ಇದ್ದಾನೆ. ಇಂದ್ರಿಯಗಳ ವಿಷಯದಲ್ಲಿ ವೈರಾಗ್ಯವನ್ನು ತಳೆಯುವಂಥವನು, ಅಹಂಕಾರವಿಲ್ಲದೆ ಇರತಕ್ಕಂಥವನು, ಜನ್ಮ ಮೃತ್ಯು ಜರ ಅಂದರೆ ರೋಗ ರುಜಿನಗಳು ಮತ್ತು ವೃದ್ಧಾಪ್ಯ ಇವುಗಳಲ್ಲಿ ದೋಷಗಳನ್ನು ತಿಳಿಯತಕ್ಕಂಥವನು. ಅಂದರೆ ಏನು? ಇಂದ್ರಿಯ ಸುಖದ ಬಗ್ಗೆ ಯಾವಾಗಲೂ ನಿರಾಸಕ್ತಿಯನ್ನು ಹೊಂದಿರ್ತಾನೆ ಮತ್ತು ತನಗೆ ಏನೇ ಇದ್ದರೂ ಇಲ್ಲದೇ ಇದ್ದರೂ ಅಹಂಕಾರ ಅನ್ನೋದೇ ಅವನಲ್ಲಿರಲ್ಲ. ಅವನಿಗೆ ಬೇಕಾದ್ದು ಸಿಗ್ಬೋದು ಒಂದಿನ, ಅದಕ್ಕೆ ಅಹಂಕಾರ ಪಡಲ್ಲ ಅವನು. ಮತ್ತು ಹುಟ್ಟು, ಸಾವು, ವೃದ್ಧಾಪ್ಯ, ಅನಾರೋಗ್ಯ, ಹುಟ್ಟು, ಸಾವು, ವೃದ್ಧಾಪ್ಯ ಮತ್ತು ಅನಾರೋಗ್ಯ ಇವುಗಳ ಬಗ್ಗೆ, ಜನ್ಮ, ದುಃಖ, ಜರ, ವ್ಯಾಧಿ ಇವುಗಳಲ್ಲಿ ಯಾವುದೇ ರೀತಿಯ ಸ್ಥಿರತೆಯನ್ನು ಅವನು ಭಾವಿಸೋದಿಲ್ಲ. ರೋಗ ಬಂತ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಅನೇಕ ಜನ ಇಂಥ ಮಹಾಭಕ್ತರು, ಜ್ಞಾನಿಗಳಿಗೆ ಕೆಲವು ರೋಗಗಳು ಬಂದಿರ್ತವೆ, ಚರ್ಮ ವ್ಯಾಧಿ ಬಂದಿರುತ್ತೆ, ಅಥವಾ ವಿಕಾರವಾಗಿರುತ್ತೆ, ಹಲ್ಲುಗಳಲ್ಲಿ ಏನೋ ತೊಂದರೆ ಆಗಿರುತ್ತೆ, ಉದುರೋಗಿರುತ್ತೆ, ಕಣ್ಣು ಕೆಲವು ಸಲ ಸರಿಯಾಗಿರಲ್ಲ, ಕಾಣಲ್ಲ, ಅವುಗಳ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಅವು ಹೇಗಿದ್ದರೂ ಅವ್ರು ಯೋಚನೆ ಮಾಡಲ್ಲ. ಮತ್ತು ಅವರು ಸತ್ತೋಗೋದು, ಸಾವಿನ ಬಗ್ಗೆ ಕೂಡ ಅವರು ಯಾವುದೇ ಚಿಂತೆ ಮಾಡಲ್ಲ. ಮತ್ತು ವೃದ್ಧಾಪ್ಯ ಬಂದರೂ ಅವರು ಯೌವನದಲ್ಲಿ ಹೇಗಿದ್ದರೋ ವೃದ್ಧಾಪ್ಯದಲ್ಲೂ ಹಾಗೆ ಇರ್ತಾರೆ. ಈ ರೀತಿಯಾದವನು ನಿಜವಾದ ಭಕ್ತ. ಅವನು
ಕ್ಷೇತ್ರ ಅಂದರೆ ಈ ಶರೀರದಲ್ಲಿ ಅವನ ಜೀವಿ ಏನಿರ್ತಾನೆ, ಕ್ಷೇತ್ರದೊಳಗಿನ ಜೀವಿ, ಅವನು ಈ ರೀತಿಯ ಭಾವನೆಗಳನ್ನು ಹೊಂದಿದವನಾಗಿರಬೇಕು ಅನ್ನುವಂಥ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಆದರೆ ಅಷ್ಟೇ ವಿಶದವಾಗಿ ಭಗವಂತ ಅರ್ಜುನನಿಗೆ ವಿವರಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.